ಮೈಸೂರು ನಗರದ ಕುರುಬಾರಹಳ್ಳಿಯ ವೃತ್ತದಲ್ಲಿ ಸ್ವಾತಂತ್ರ್ಯೋತ್ಸವದ ದಿನವೇ ಕಿತ್ತೂರು ಹುಲಿ ಸ್ವಾತಂತ್ರ್ಯ ಸೇನಾನಿ ಸಂಗೊಳ್ಳಿ ರಾಯಣ್ಣರವರ ಜನ್ಮದಿನವನ್ನು ಕೂಡ ಅದ್ದೂರಿಯಾಗಿ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡಲಾಯಿತು. ಮೈಸೂರು ಕೊಡಗು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತು ಶಾಸಕರಾದ ಶ್ರೀವತ್ಸ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗೆ ಹೂವಿನ ಹಾರ ಹಾಕುವ ಮೂಲಕ ಸಂಗೊಳ್ಳಿ ರಾಯಣ್ಣರವರ ಜನ್ಮದಿನವನ್ನ ಆಚರಿಸಿದ್ರು. ನಂತರ ಬೆಳ್ಳಿ ರಥದಲ್ಲಿ ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಯನ್ನ ಕುರುಬಾರಹಳ್ಳಿಯ ಎಲ್ಲಾ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದ ಕುರಿತು ಶಾಸಕರಾದ ಶ್ರೀವತ್ಸ ಮಾತನಾಡಿದ್ರು. ಕಡಿಮೆ ಮಾಡ್ಕೋತೀವಿ, ಮಾಡೋದೇ ಇಲ್ಲ, ಆಚರಣೆಯನ್ನು ಹೋಗಲಾಡಿಸೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂಗೊಳ್ಳಿ ರಾಯಣ್ಣನವರ 228ನೇ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ದೇಶದ ಸ್ವಾತಂತ್ರ್ಯೋತ್ಸವದ 78ನೇ ವರ್ಷದ ಶುಭಾಶಯಗಳನ್ನ ಸಲ್ಲಿಸ್ತಾ ನಮ್ಮೆಲ್ಲರನ್ನ ಕುರಿತು ಒಂದು 2 ನಿಮಿಷ ಮೈಸೂರಿನ ಮಹಾರಾಜರು ನಮ್ಮೆಲ್ಲ ಸಂಸದರು ಮಾತಾಡಬೇಕು ಅಂತ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ನಾಗರಿಕರಿಗೆ ನನ್ನ ಪ್ರಣಾಮಗಳು. ಇಂದು ಸಂಗೊಳ್ಳಿ ರಾಯಣ್ಣವರ ಜನ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಸ್ವಾತಂತ್ರ್ಯ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಶ್ರೀ ಸಂಗೊಳ್ಳಿ ರಾಯಣ್ಣವರ ತ್ಯಾಗದೊಂದಿಗೆ ನಾವು ಇವತ್ತು ಒಂದು ಆಚರಣೆ ಮಾಡುವ ಸಾಧ್ಯ ಆಗಿದೆ. ಅವರ ಕಾಲದಲ್ಲಿ ಅವರೇನು ತ್ಯಾಗ ಮಾಡಿ ನಮ್ಮ ದೇಶಕ್ಕೋಸ್ಕರ, ನಮ್ಮ ನಾಡಿಗೋಸ್ಕರ, ರಾಜ್ಯಕ್ಕೋಸ್ಕರ, ಪೂರ್ವ ರಾಜ್ಯವನ್ನು ಉಳಿಸಲಿಕ್ಕೆ, ಈ ಪಾರಂಪರ್ಯವನ್ನು ಉಳಿಸಲಿಕ್ಕೆ ಅವರು ಬ್ರಿಟಿಷರ ಜೊತೆ ಹೋರಾಟ ಮಾಡಿ ಯುದ್ಧವನ್ನು ಮಾಡಿ ಒಂದೊಂದು ತ್ಯಾಗವನ್ನು ಮಾಡಿರೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ನಮ್ಮ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪ್ರತಿಯೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಸ್ಮರಣೆ ಮಾಡಬೇಕಾಗಿದೆ. ಮುಖ್ಯವಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣನವರ ಒಂದು ದೊಡ್ಡ ಕೊಡುಗೆಯನ್ನು ಕೂಡ ಈ ದಿನವನ್ನು ನಾವು ಸ್ಮರಣೆ ಮಾಡಬೇಕಾಗಿದೆ. ಅವ್ರಿಗೂ ಕೂಡ ಒಂದು ಮರ್ಯಾದೆಯನ್ನು ಕೊಟ್ಟು ನಮ್ಮ ಪುಷ್ಪಾರ್ಚನೆ ಮೂಲಕ ಕೊಟ್ಟಿದ್ದೀವಿ. ಈ ಒಂದು ಮೆರವಣಿಗೆ ಮೂಲಕ ಕೂಡ ಮರ್ಯಾದೆಯನ್ನು ಕೊಟ್ಟು ಸ್ಮರಣೆ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೆ. ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಇಂಥ ಒಂದು ಒಳ್ಳೆಯ ಭಾರತೀಯರಾಗಿ ಭಾರತಕ್ಕೋಸ್ಕರ ನೀವು ಮಾಡ್ತಾ ಇರುವಂಥ ಕೆಲಸ ಇದೆಯಲ್ಲ ಬಹಳ ಶ್ಲಾಘನೀಯದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ, ಮುಂದೆ ಈಗ ಏನು ತ್ಯಾಗ ಮಾಡಿದ್ದಾರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಬರೀ ಇವತ್ತಿನ ವ್ಯವಸ್ಥೆಗೋಸ್ಕರ ಅಲ್ಲ, ಭಾರತ ದೇಶ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳಿಬೇಕಾಗಿರೋದು. ಅದೇ ನಮ್ಮ ಪ್ರಧಾನಮಂತ್ರಿ ಅವರು ಇವತ್ತು ವಿಕಸಿತ ಭಾರತದಲ್ಲಿ ನಿರ್ಮಾಣವನ್ನು